ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಗನಶ್ರೀ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಸಮಂತಿತ. ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಚಿನ್ಮಯ. ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾವು ಸ್ವಸ್ತಿ ಪ್ರಜಾಭ್ಯಃ ಎಂಬ ಶ್ಲೋಕವನ್ನು ಹೇಳುತ್ತಿದ್ದೇವೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಈ ಶ್ಲೋಕವು ಕ್ರಿಸ್ತಶಕ 1336 ಹಾಗೂ ಕ್ರಿಸ್ತಶಕ 1485 ಸಂಗಮ ರಾಜವಂಶದವರ ಶಿಲಾಶಾಸನದಲ್ಲಿ ಕಂಡುಬಂದಿದೆ. ಪ್ರಪಂಚವು ಸುಖ, ಸಂತೋಷ, ನೆಮ್ಮದಿ, ಶಾಂತಿಯಿಂದ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ ಸಲುವಾಗಿ ಹಾಗೂ ಪೂಜೆ, ಮಂಗಳ ಕಾರ್ಯ, ಲೋಕಕ್ಷೇಮಕ್ಕೆ ಪ್ರಾರ್ಥನೆ ಸಲ್ಲಿಸುವ ಸಮಯದಲ್ಲಿ ಈ ಶ್ಲೋಕವನ್ನು ಹೆಚ್ಚಾಗಿ ಪಠಿಸುತ್ತಾರೆ. ಈ ಶ್ಲೋಕದ ಅರ್ಥ ಹೀಗಿದೆ: ಲೋಕವನ್ನು ನ್ಯಾಯಸಮ್ಮತ ರೀತಿಯಲ್ಲಿ ರಕ್ಷಿಸುವ ಪ್ರಜೆಗಳಿಗೆ ಸರಿಯಾದ ರಾಜನೀತಿಯನ್ನು ಅನುಸರಿಸುವ ರಾಜಕಾರಣಿಗಳಿಗೆ ನ್ಯಾಯ, ನೀತಿ, ಧರ್ಮವನ್ನು ಸರಿಯಾಗಿ ಪರಿಪಾಲಿಸುವ ಆಡಳಿತಗಾರರಿಗೆ ಸಮೃದ್ಧಿ ಉಂಟು ಮಾಡಲಿ. ರಾಜ್ಯದಲ್ಲಿ ಗೋವುಗಳು ಮತ್ತು ಜ್ಞಾನವನ್ನು ಅರಿತ ಬ್ರಾಹ್ಮಣರು ಶಾಶ್ವತವಾಗಿ ಶುಭವನ್ನು ಪಡೆಯಲಿ. ಊರಿನ ಎಲ್ಲ ಜನರು ಸಮೃದ್ಧಿಯಿಂದ ಇರಲಿ. ಭಗವಂತನು ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನು ಸಮೃದ್ಧಿಯಾಗಿ ನೀಡಲಿ. ಸಮೃದ್ಧ ಬೆಳೆಗಳಿಂದ ಲೋಕವು ಸಂತುಷ್ಟಿಯಾಗಿರಲಿ ಎಂಬುದಾಗಿದೆ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತೆ ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ. ಹೀಗೆ ಧರ್ಮವನ್ನು ರಕ್ಷಿಸುವ ಜನರಿದ್ದರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಸರಿಯಾಗಿ ಆಗುತ್ತದೆ. ಆದ್ದರಿಂದ ಧರ್ಮವನ್ನು ರಕ್ಷಿಸೋಣ. ಧನ್ಯವಾದಗಳು.